ಜಿಲ್ಲಾಡಳಿತ ಏನೇ ಕ್ರಮ ತಗೊಂಡ್ರೆ ಬೇಸ್ಡ್ ಆನ್ ತಾಲೂಕಾ ಅಧಿಕಾರಿಗಳ ವರದಿ, ಆ ವರದಿ ಒಪ್ಸಲಿ ಇವರು ಮೀನಮೇಷ ಮಾಡ್ಲಿಕ್ಕಂತಾರ. ಅವ್ರ ಉದ್ದೇಶ ಗೊತ್ತಾಗ್ತಾ ಇಲ್ಲ. ಅದರ ಉದ್ದೇಶಕ್ಕೋಸ್ಕರ ಮೊನ್ನೆ ಸೂರಶೆಟ್ಟಿಕೊಪ್ಪ, ಸುತ್ತಗಟ್ಟಿ, ಸುಳಿಕಟ್ಟಿ, ಆಮೇಲೆ ಕಾಡ್ನಕೊಪ್ಪ ಎಲ್ಲ ಕಡೆಗೆ ಸುಮಾರು 35 ವರ್ಷದಿಂದ ಮಾಡ್ತಕ್ಕಂಥ ಬಗರ್ಗಳಿಗೆ ಪಟ್ಟ ಹಂಚಿಕೆ ಮಾಡಲಿಕ್ಕೆ ಕಾರಣದಲ್ಲಿ ಯಾವುದೇ ಅಡೆತಡೆ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿದೆ. ಆದರೆ ಇವರು ಬೇಜವಾಬ್ದಾರಿಯಿಂದ ಆಗ್ತಾ ಇಲ್ಲ. ಇದು ನಮ್ಮ ಆರೋಪ ತಾಲೂಕು ಆದಮೇಲೆ ಇದನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಏಷ್ಯವ್ರನ್ನೆಲ್ಲ ಕಡೆಗೆ ಓಡಿಸಾಡೋದ್ರ ಮೂಲಕ ರಿಪೋರ್ಟ್ ತರಿಸ್ಕೊಳ್ಳೋ ಮೂಲಕ ತಕ್ಷಣ 1 ವಾರದೊಳಗಾಗಿ ಕಂದಾಯ ಇಲಾಖೆ ಅಧಿಕಾರಿಗೆ ಕಳಿಸಿ ಬಡವರ ರಕ್ಷಣೆ ಮಾಡಬೇಕನ್ನೋದೇ ನಮ್ಮೆಲ್ಲರ ಬೇಡಿಕೆ. ಲಕ್ಷ್ಮಣ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ವೇದಿಕೆ. ಜೈ ಭೀಮ್, ಜೈ ಭಾರತ್. ಕಾಳಿಲ್ಲ, ಅವ್ರ ದನಕಾಯ ಕಾಳಿಲ್ಲದಕ್ಕಾಗಿ ಈ ಬಗರ್ಕುಂ ಸಾಗುವಳಿದಾರರು ಏನೋ ಒಂದು 2 ರಿಂದ 3 ಎಕರೆ ಸಾಗುವಳಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಇಂಥವ್ರನ್ನು ಒಕ್ಕಲೆಬ್ಬಿಸಿ ಈ ಜಮೀನನ್ನು ಸರ್ಕಾರ ತಗೋಬೇಕು, ಅವ್ರನ್ನ ನಮ್ಮ ಕೈಯಲ್ಲಿ ಆಳಾಗಿ ದುಡಿಸುವಂಥ ವ್ಯವಸ್ಥೆ ಮಾಡಬೇಕನ್ನುವಂಥ ಒಂದು ಹುನ್ನಾರ ಇಟ್ಟುಕೊಂಡು ಕೆಲವೊಂದು ಅಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿ ಇಲ್ಲ ಸಲ್ಲದ ಆರೋಪವನ್ನು ಈ ಬಗರ್ಕುಂ ಸಾಗುವಳಿದಾರ ಮೇಲೆ ಏರಿ ಕೆಲವೊಂದು ಅಧಿಕಾರಿಗಳು ನಾನ್ ಬೆಲ್ ಸೆಕ್ಷನ್ ಹಾಕಿ ತಾಲೂಕಾ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯ ಮತ್ತು ಸ್ಟೇಟ್ ಅದು ಭೂ ಕಂಬಳಿಕೆ ನಿಗಮ ಬೆಂಗಳೂರು ಇಂಥಲ್ಲಿ ಕೆಲವೊಂದು ಕೇಸ್ ದಾಖಲಿಸಿ ದಲಿತ ಮಹಿಳೆಯರನ್ನು ಒಂದು ನಾನಾ ಥರ ಮಾನಸಿಕ ಹಿಂಸೆ ಕೊಡೋದಲ್ಲಿ ಮುಂದಾಗಿದ್ದಾರೆ. ಅದಕ್ಕೆ ಅಂಥ ನಾಚಿಕೆಟ್ಟ ಅಧಿಕಾರಿಗಳು ಕಲಘಟಗಿ ತಾಲೂಕಿನಲ್ಲಿ ಇರಬಾರ್ದು. ಒಂದನೇದು. ಎರಡನೇದಾಗಿ ನಮ್ಮ ಸಾಗುವಳಿ ಜಮೀನು ಏನು ಬದುಕ್ತಾ ಇದ್ದಾರೆ ಸರ್ಕಾರಿ ಜಮೀನು, ಅದು ಸರ್ಕಾರಿ ಜಮೀನು, ಬಡವರ ಜಮೀನು. ಅದನ್ನು ಸರ್ಕಾರಿ ಅಧಿಕಾರಿಗಳು ರಕ್ಷಣೆ ಮಾಡಬೇಕು, ಬಡವರನ್ನ ರಕ್ಷಣೆ ಮಾಡಬೇಕು. ಬಡವ್ರನ್ನ ಗ್ರಾಮದಲ್ಲಿ ನೆಮ್ಮದಿಯಿಂದ ಬದುಕಲು ಆದ್ಯತೆ ಕೊಡಬೇಕು. ಇದನ್ನು ಬಿಟ್ಟು ಏನು ಅವ್ರ ಅಪ್ಪನ ಆಸ್ತಿ ಕೇಳಕ್ಕೆ ಹೋಗಿಲ್ಲ ನಮ್ಮ ಜನ. 40 ಎಕರೆ, 50 ಎಕರೆ, 100 ಎಕರೆ ಆಸ್ತಿವನರದಾರು. ಅವರು ಮೇಲೆ ಒಂದಿಷ್ಟು ಮಂದಿ ಗುಂಪು ಮಾಡಿಕೊಂಡು ಈ ಜನರನ್ನು ಹೊರಗೆ ಹಾಕಕ್ಕೆ, ಇವ್ರನ್ನೆಲ್ಲರನ್ನೂ ತಮ್ಮ ಹೊಲದಲ್ಲಿ ಅವ್ರ ದನಕರ ಕಾಯಕ್ಕೆ, ಅವ್ರ ಹೊಲದಾಗ ಕೆಲಸ ಮಾಡೋಕೆ ಇಟ್ಕೋಬೇಕು ಅನ್ನುವಂಥ ಒಂದು ಹುನ್ನಾರ ರೂಪಿಸ್ಕೊಂಡು ಕೆಲವೊಂದು ಮಂದಿ ಸಂಘಮತದಿಂದ ಇವ್ರನ್ನೇನು ಒಕ್ಕಲೆಬ್ಬಿಸಿ ಹಾಕುಂತಾರ. ಅವ್ರ ಅಪ್ಪನ ಆಸ್ತಿ ನಮ್ಮ ಜನ ಕೇಳಕ್ಕಂತಲ್ಲ, ಸರ್ಕಾರ ಆಸ್ತಿ ಕೇಳಕ್ಕಂತೈತಿ. ಅಧಿಕಾರಿಗಳು ಮರ್ಯಾದೆಯಿಂದ ಈ ನಮ್ಮ ಜನರಿಗೆ ಹಕ್ಕುಪತ್ರ ಕೊಡೋಕೆ ಮುಂದಾಗಬೇಕು. ಇಲ್ಲವಾದ್ರೆ ಈ ಸರ್ಕಾರದ ಇರುತ್ತೆ, ಕೆಲವೊಂದು ಅಧಿಕಾರಿಗಳೇ ಇರುತ್ತೆ. ಅದರ ಏನೋ ಒಂದು ಸಂಘಮತದಿಂದ ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮಹಿಳೆಯರು ಹೊಲದಲ್ಲಿ ಒಬ್ಬೊಬ್ಬರೇ ಕೆಲಸ ಮಾಡೋಕೆ ಹೋಗಿ ಅವ್ರು ವಿಡಿಯೋ ಮಾಡ್ಕೊಳ್ಳೋದು, ಅವ್ರ ಫೋಟೋ ತೆಗೆಯೋದು, ಅವ್ರಿಗೆ ಏನೇನೋ ಅವಾಚ್ಯ ಶಬ್ದಗಳಿಂದ ಮಾತಾಡೋದು, ಇಂಥವೆಲ್ಲ ಕಲಘಟಗಿ ತಾಲೂಕಿನಲ್ಲಿ ನಡೆದಾವು. ಅದು ಆಗದಂಗೆ ನೋಡ್ಕೊತ ಹೋದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತೊಂದು ಮನವಿಯನ್ನು ಕೊಡಕಂತೀವಿ.